ಮಧ್ಯಪ್ರಾಚ್ಯದ ರಾಜಕೀಯ ಮತ್ತು ಯುದ್ಧ ಪರಿಸ್ಥಿತಿಯನ್ನ ತಲೆ ಕೆಳಗಾಗಿಸುವಂತಹ ದೊಡ್ಡ ಬೆಳವಣಿಗೆ ಈಗ ಇರಾನ್ನಲ್ಲಿ ನಡೆದಿದೆ. ದೇಶದ ನೂತನ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಬಗ್ಗೆ ಹೊರಬಂದಿರುವ ಶಾಕಿಂಗ್ ಮಾಹಿತಿ ಜಗತ್ತಿನ ಗಮನ ಸೆಳೆದಿದೆ. ಬ್ರಿಟಿಷ್ ಪತ್ರಿಕೆ ದಿ ಟೈಮ್ಸ್ ವರದಿ ಪ್ರಕಾರ ಮುಸ್ತಫಾ ಖಮೇನಿ ಜೀವಂತವಾಗಿದ್ದರೂ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾರೆ ಎನ್ನಲಾಗಿದೆ. ಅವರಿಗೆ ನಡೆಯುತ್ತಿರುವ ಯುದ್ಧದ ಬಗ್ಗೆ ಅರಿವಿಲ್ಲ, ಕದನ ವಿರಾಮದ ವಿಷಯವೂ ಗೊತ್ತಿಲ್ಲ. ಅಂದರೆ ಇರಾನ್ನ ಅತಿ ಶಕ್ತಿಶಾಲಿ ಹುದ್ದೆಯಲ್ಲಿದ್ದ ವ್ಯಕ್ತಿಯೇ ಈಗ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಎಂಬುದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆ ಫೆಬ್ರವರಿ 28ರಂದು ನಡೆದ ಅಮೆರಿಕ-ಇಸ್ರೇಲಿ ಭಾರೀ ವೈಮಾನಿಕ ದಾಳಿಯಾಗಿದೆ. ಆ ದಾಳಿಯಲ್ಲಿ ಇರಾನ್ನ ದೀರ್ಘಕಾಲದ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಸೇರಿದಂತೆ ಅವರ ಕುಟುಂಬದ ಹಲವು ಸದಸ್ಯರು ಮೃತಪಟ್ಟಿದ್ದಾರೆ ಎಂದು ವರದಿಗಳು ಹೇಳುತ್ತಿವೆ. ಅದೇ ದಾಳಿಯಲ್ಲಿ ಮುಸ್ತಫಾ ಖಮೇನಿಗೂ ಗಂಭೀರ ಗಾಯಗಳಾಗಿದ್ದು ಕೂದಲೆಳೆ ಅಂತರದಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೋರಿಕೆಯಾದ ಮಾಹಿತಿಯ ಪ್ರಕಾರ ಇಸ್ರೇಲ್ ಬಳಸಿದ ಬ್ಲೂ ಸ್ಟ್ಯಾರೋ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅವರ ನಿವಾಸವನ್ನ ಹೊಡೆಯುವ ಕೆಲವೇ ಕ್ಷಣಗಳ ಮುಂಚೆ ಅವರು ಹೊರಗೆ ಹೋಗಿದ್ದರಿಂದ ಬದುಕುಳಿದಿದ್ದಾರೆ. ಆದರೆ ಆ ಸ್ಫೋಟದ ಪರಿಣಾಮವಾಗಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಈಗ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಪ್ರಸ್ತುತ ಅವರನ್ನ ಟೆಹರಾನ್ನಿಂದ ಸುಮಾರು 140 ಕಿಲೋಮೀಟರ್ ದೂರದ ಪವಿತ್ರ ನಗರದ ಕೋಮ್ನಲ್ಲಿ ಗುಪ್ತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಈ ಮಾಹಿತಿಯನ್ನ ಅಮೆರಿಕ ಮತ್ತು ಇಸ್ರೇಲಿ ಗುಪ್ತಚರ ಸಂಸ್ಥೆಗಳ ಆಧಾರದ ಮೇಲೆ ಸಿದ್ಧಪಡಿಸಿದ ಡಿಪ್ಲೊಮ್ಯಾಟಿಕ್ ಮೆಮೊ ಮೂಲಕ ಗಲ್ಫ್ ರಾಷ್ಟ್ರಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಎನ್ನಲಾಗಿದೆ. ಇನ್ನೊಂದೆಡೆ ಮುಸ್ತಫಾ ಖಮೇನಿ ಯುದ್ಧ ಆರಂಭವಾದ ನಂತರ ಒಂದೇ ಸಲವೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಅವರ ಹೆಸರಿನಲ್ಲಿ ಹೊರಬರುತ್ತಿರುವ ಸಂದೇಶಗಳು ಕೂಡ ಬಹಳ ಕಡಿಮೆ. ಬಹುತೇಕ ಎಲ್ಲ ಸೂಚನೆಗಳು ಮತ್ತು ಘೋಷಣೆಗಳು ಇರಾನ್ನ ಶಕ್ತಿಶಾಲಿ ಸೈನಿಕ ಘಟಕ IRGC ಮೂಲಕ ಬರುತ್ತಿವೆ ಎನ್ನುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇದರಿಂದ ದೊಡ್ಡ ಪ್ರಶ್ನೆಗಳು ಎದ್ದಿವೆ. ಇರಾನ್ನ ನಿಜವಾದ ಆಡಳಿತ ಈಗ ಯಾರ ಕೈಯಲ್ಲಿದೆ? ಸರ್ವೋಚ್ಚ ನಾಯಕ ಅಸಮರ್ಥವಾಗಿರುವ ಸಂದರ್ಭದಲ್ಲಿ IRGC ಸಂಪೂರ್ಣ ನಿಯಂತ್ರಣ ಪಡೆದಿದೆಯೇ ಅಥವಾ ಇನ್ನೂ ಗೂಢ ರಾಜಕೀಯ ಆಟ ನಡೆಯುತ್ತಿದೆ? ಇನ್ನೂ ಒಂದು ಮಹತ್ವದ ಮಾಹಿತಿ ಎಂದರೆ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಕೋಮ್ ನಗರದಲ್ಲಿ ನಡೆಯಲಿದ್ದು ಅಲ್ಲಿ ದೊಡ್ಡ ಸಮಾಧಿ ನಿರ್ಮಾಣದ ಸಿದ್ಧತೆ ನಡೆದಿದೆ ಎಂದು ಹೇಳಲಾಗಿದೆ. ಇದು ಶಿಯಾ ಇಸ್ಲಾಂನಲ್ಲಿ ಅತ್ಯಂತ ಪವಿತ್ರ ಸ್ಥಳವಾಗಿದ್ದು ಇರಾನ್ನ ಧಾರ್ಮಿಕ ರಾಜಧಾನಿಯಾಗಿದೆ. ಒಟ್ನಲ್ಲಿ ನೋಡಿದ್ರೆ ಇರಾನ್ನ ಒಳಗಿನ ಪರಿಸ್ಥಿತಿ ಅತ್ಯಂತ ಗಂಭೀರ ಮತ್ತು ಅನಿಶ್ಚಿತತೆಯಿಂದ ಕೂಡಿದೆ. ಒಬ್ಬ ಸರ್ವೋಚ್ಚ ನಾಯಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ, ಇನ್ನೊಬ್ಬ ಹತ್ಯೆಗೀಡಾದ ಸ್ಥಿತಿ. ಇದರ ನಡುವೆ ಯುದ್ಧದ ತೀವ್ರತೆ ಹೆಚ್ಚುತ್ತಿರುವುದು ಜಾಗತಿಕ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ.